ಬಂದಿದ್ದು ಜನರ ಸೇವೆ ಮಾಡಬೇಕು. ನನಗೆ ಬಿಸ್ನೆಸ್ ಮಾಡಿಕೊಂಡು ನಾನು ಶೋಕಿ ಮಾಡಿಕೊಂಡು ತಿರುಗಬೇಕು ಅಂದ್ರೆ ನಾನು ಕನಿಷ್ಠ 25 ವರ್ಷ ನಾನು ಬಿಸಿಲೇ ನೋಡಿರಲಿಲ್ಲ. ನಾನು ಎಲ್ಲೋ ಇಲ್ಲಿ ಬಂದು ಧೂಳು ಕುಡಿಯುವಂಥದ್ದು, ಹೊಗೆ ಕುಡಿಯುವಂಥದ್ದು, ಇಲ್ಲೆಲ್ಲ ನಿಂತ್ಕೊಳ್ಳೋದು ರಸ್ತೆಯಲ್ಲಿ, ಇದ್ಯಾವುದು ನನಗೆ ಗೊತ್ತಿರಲಿಲ್ಲ. ನನಗೆ ಬಹಳಷ್ಟು ರಾಜಕಾರಣಿಗಳು ಫ್ರೆಂಡ್ಸ್ ಇದ್ರು. ನಾನು ಕರೆದ ಕಡೆ 16 ಜನ MLA ಗಳು ಮಂತ್ರಿಗಳು ಬರೋದು, ಅಂತ ಒಂದು ಪರಿಸ್ಥಿತಿಯಲ್ಲಿ ನಾನು ಇದ್ದವನು. ಕ್ರಮೇಣ ನಾನು ಹೇಳಿದ ಕರೋನಾದಲ್ಲಿ ಬಂದೆ, ಅದು ನಮ್ಮ ಹಳ್ಳಿಗರ ಬಾಂಧವ್ಯ ಬೆಳೀತಾ 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 ಅದು ಈ ಪರಿಸ್ಥಿತಿಗೆ ಚುನಾವಣೆ ನಿಲ್ಲುವಾಗ ಬಂದು ಚುನಾಯಿತ ಆದ್ಮೇಲೆ ಏನಾದ್ರು ನಾನು ಇಲ್ಲಿ ಸಾಧ್ಯ ಮಾಡಿ ಹೋಗ್ಬೇಕು, ನಮ್ಮ ಜನರಿಗೆ ಏನಾದ್ರು ಒಂದು ಶಾಶ್ವತವಾಗಿ ಪರಿಹಾರವನ್ನ ಕೊಡಬೇಕು, ಒಂದಷ್ಟು ಅಭಿವೃದ್ಧಿ ಮಾಡಬೇಕು ಅಂತ ಹಠ ತೊಟ್ಟು ನಾನು ಬಹಳಷ್ಟು ದಿನ ನಿದ್ರೆ, ಎಷ್ಟೋ ಸಲ ಬೆಂಗಳೂರಿಗೆ ಹೋಗಿ ತಡರಾತ್ರಿ ಬರ್ತೀನಿ, ಎಲ್ಲಾ ಕೆಲಸ ಮುಗಿಸಿ ಬೆಳಗ್ಗೆ ಎದ್ದು ಜನ ಯಾರು ಬಂದು ಮನೆ ಕಾಯ್ತಾ ಇರ್ತಾರೆ ಅಂದ್ಬಿಟ್ಟು 2 ಗಂಟೆ 3 ಗಂಟೆಗೆಲ್ಲ ಬಂದು ಮಲಗಿ ಬೆಳಗ್ಗೆ ಎದ್ದು ನಾವು ಜನರನ್ನ ಅಟೆಂಡ್ ಮಾಡ್ತೀವಿ. ನನಗೆ ಮನಸ್ಸಲ್ಲಿರೋದು ಆ ಉದ್ದೇಶ. ಅದು ಬಿಟ್ಟರೆ ಬೇರೆ ಯಾವುದು ನಿಮ್ಮನ್ನ ತಗೊಂಡೋಗಿ ನಗರಕ್ಕೆ ಸೇರಿಸಿ ನಿಮಗೇನೋ ತೊಂದರೆ ಕೊಡಬೇಕು, ಇದರಿಂದ ಇನ್ನೇನೋ ಸಿಗ್ತದೆ ಅನ್ನೋದೆಲ್ಲ ಸುಳ್ಳು. ಯಾರು ಏನೇನೋ